ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ CPC 1908 ಆರ್ಡರ್ 18 ರೂಲ್ 17 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವಪೂರ್ಣವಾದಂಥ ತೀರ್ಪನ್ನು ಕೊಟ್ಟಿದೆ. ಆ ಒಂದು ತೀರ್ಪಿನ ಬಗ್ಗೆ ನಾವು ಈ ವಿಡಿಯೋ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಸಿವಿಲ್ ಸೂಟ್ ಅನ್ನು ನಡೆಸುವಂತ ಸಂದರ್ಭದಲ್ಲಿ ಸಾಕ್ಷಿಗಳಂತೇನಿದ್ದಾರಲ್ಲ ಆ ಸಾಕ್ಷಿಗಳನ್ನ ವಿಟ್ನೆಸ್ ರೀಕಾಲ್ ಮರು ವಿಚಾರಣೆ ಮಾಡುವಂತದ್ರ ಬಗ್ಗೆ ಕುರಿತು 4/8/2026 ಒಂದು ಅತಿ ಪ್ರಮುಖವಾದಂತ ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಈ ಪ್ರಕರಣ ನಡೆದಿರ್ತಕ್ಕಂಥ ಪಕ್ಷಕಾರರು ಅಂತಂದ್ರೆ ಕೆ ಭರತಮ್ಮ ವರ್ಸಸ್ ಬಂಡಾರು ಸಕ್ಕುಬಾಯಿ ಅಂಡ್ ಅದರ್ಸ್, ನ್ಯೂಟ್ರಲ್ ಸೈಟೇಷನ್ INSC 795 ಡೇಟೆಡ್ 4/8/2006 ಈ ಪ್ರಕರಣದ ಒಂದು ಪಕ್ಷಕಾರರು ಮತ್ತು ಈ ಪ್ರಕರಣದ ಸಂಖ್ಯೆ. ಸೊ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ತೆಲಂಗಾಣ ಹೈಕೋರ್ಟಿನಲ್ಲಿ ಒಂದು ಸೂಟ್ ಫಾರ್ ಡಿಕ್ಲರೇಷನ್ ಮತ್ತು ಪರ್ಮನೆಂಟ್ ಇಂಜಂಕ್ಷನ್ ಎಂಬತಕ್ಕಂಥ ದಾವೆಯನ್ನು ಹೂಡ್ತಾರೆ. ಸೊ ಅಂದ್ರೆ ಆಸ್ತಿಯ ಹಕ್ಕು ಮತ್ತು ತಡೆಯಾಜ್ಞೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 2010ರಲ್ಲಿ ವಾದಿಗಳು ದಾವೆಯನ್ನು ಹಾಕ್ತಾರೆ. ನಂತರ ಪ್ರಕರಣ ಸಂಪೂರ್ಣ ನಡೆದ್ಬಿಟ್ಟು ಸಾಕ್ಷಿಗಳು ನಡೆದ್ಬಿಟ್ಟು ವಾದಿ ಮತ್ತು ಪ್ರತಿವಾದಿಗಳು ಸಾಕ್ಷಿಗಳು ಎರಡೂ ಕಡೆ ಕೂಡ ಸಾಕ್ಷಿ ನಡೆದಿರ್ತದೆ. ಸೊ ಎರಡೂ ಪಕ್ಷಕಾರರಲ್ಲಿ ವಾದಿ ಮತ್ತು ಪ್ರತಿವಾದಿಗಳಲ್ಲಿ ಸಾಕ್ಷಿ ನಡೆದ ನಂತರ ಅಂತಿಮವಾಗಿ ವಿಚಾರಣೆ ಸಂಪೂರ್ಣ ನಡೆದ ನಂತರ ಅಂತಿಮವಾಗಿ ಏನಾಗುತ್ತೆ ಅಂತಂದ್ರೆ ಈ ಪ್ರಕರಣ ಫೈನಲ್ ಆರ್ಗ್ಯುಮೆಂಟಿಗೆ ಬರ್ತದೆ. ಅಂತಿಮ ವಾದ ಮತ್ತು ವಾದದ ಹಂತಕ್ಕೆ ತಲುಪಿರ್ತದೆ. ಸೊ ಈ ಒಂದು ಪ್ರಕರಣ ಅಂತಿಮವಾದಂತ ವಾದಕ್ಕೆ ಬಂದು ತಲುಪಿದಂತ ಸಂದರ್ಭದೊಳಗಡೆ PW1 ಅಂತ ಹೇಳ್ತೀವಿ ನಾವು, ಪ್ಲೇಂಟಿಫ್ ವಿಟ್ನೆಸ್ 1 ಅಂತ ಹೇಳ್ತೀವಿ, ವಾದಿ ಸಾಕ್ಷಿದಾರರು 1 ಅಂತೇಳಿ ನಾವು ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಕ್ಷಿಯನ್ನು ಮರು ವಿಚಾರಣೆಗೆ ಕರೆಸಬೇಕಾಗಿದೆ. ಸಾಕ್ಷಿಯನ್ನು ಮರು ವಿಚಾರಣೆ ಕರೆಸ್ಬಿಟ್ಟು ಸಾಕ್ಷಿ ಮೊಕದ್ದಮೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನ ನಾವು ದಾಖಲಿಸಬೇಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಹಾಕೊಳ್ತಾರೆ, IA ಹಾಕೊಳ್ತಾರೆ. ಆರ್ಡರ್ 18 ರೂಲ್ 17 CPC 1908 ಅಡಿ ಒಳಗಡೆ. ಸೊ ಈ ರೀತಿ ವಾದಿಯವರು ಹಾಕಿಕೊಂಡಿರ್ತಕ್ಕಂಥ PW1 ಅನ್ನ ಮರು ಸಾಕ್ಷಿಗಾಗಿ ಕರೆಸಬೇಕು. ಮರು ಸಾಕ್ಷಿಯನ್ನು ಕರೆಸಿದಂತ ಸಂದರ್ಭದೊಳಗಡೆ ತೆಲಂಗಾಣ ಹೈಕೋರ್ಟ್ ಈ ರೀತಿಯಾಗಿರ್ತಕ್ಕಂಥ ರೀಕಾಲ್ ವಿಟ್ನೆಸಸ್ಗೆ ಕರೆಸಿಬಿಟ್ಟು ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಲ್ಲಿಸ್ಬಿಟ್ಟು ಅವರ ಸಾಕ್ಷಿಗಳನ್ನ ವಿಚಾರಣೆ ಮಾಡಲಿಕ್ಕೆ ಮರು ವಿಚಾರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ದಾಖಲೆಗಳನ್ನು ರೆಕಾರ್ಡ್ ಮಾಡ್ತದೆ ಮತ್ತು ಪಾಟಿ ಸವಾಲಿಗೆ ಅವಕಾಶ ಮಾಡಿಕೊಡ್ತದೆ, ಪುರಸ್ಕರಿಸ್ತದೆ ತೆಲಂಗಾಣ ಹೈಕೋರ್ಟ್. ಸೊ ಪುರಸ್ಕರಿಸ್ಬಿಟ್ಟು ಈ ರೀತಿಯಾದಂಥ ಒಂದು ಮರು ವಿಚಾರಣೆಗೆ ಆದೇಶವನ್ನು ಕೊಟ್ಟಿರ್ತದೆ. ಸೊ ಈ ರೀತಿ ತೆಲಂಗಾಣ ಹೈಕೋರ್ಟ್ ಮಾಡಿರ್ತಕ್ಕಂಥ ರೀಕಾಲ್ PW ವಿಟ್ನೆಸಸ್ ಅನ್ನ ಪ್ರಶ್ನಿಸಿಬಿಟ್ಟು ಆದೇಶವನ್ನ ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅಪೀಲ್ ಮೇಲ್ಮನವಿ ಹೋಗ್ತಾರೆ ಅಥವಾ ಮೇಲ್ಮನವಿ ಸಲ್ಲಿಸ್ತಾರೆ. ಸೊ ಈ ರೀತಿಯಾದಂಥ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರತಕ್ಕಂಥ ಆರ್ಡರ್ 18 ರೂಲ್ 17 CPC 1908 ರೀಕಾಲ್ ವಿಟ್ನೆಸಸ್ ಬಗ್ಗೆ, ಸಾಕ್ಷಿಗಳ ಮರು ವಿಚಾರಣೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಪ್ರಮುಖವಾದಂಥ ಡೈರೆಕ್ಷನ್ಸ್ ಪ್ರಮುಖ ಅಂಶಗಳನ್ನ ಈ ಪ್ರಕರಣದ ಬಗ್ಗೆ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಅಥವಾ ನಿರ್ದೇಶನ ಅಥವಾ ಅಂಶ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಈ CPC 1908 ಆರ್ಡರ್ 18 ರೂಲ್ 17 ಪ್ರಕಾರ ಸಾಕ್ಷಿಗಳ ಮರು ವಿಚಾರಣೆ ರೀಕಾಲಿಂಗ್ ಆಫ್ ವಿಟ್ನೆಸಸ್ ಎಂಬತಕ್ಕಂಥದ್ದು ಇದು ಸಂಪೂರ್ಣವಾಗಿ ನ್ಯಾಯಾಲಯದ ವ್ಯಾಪ್ತಿಗೆ ಮಾತ್ರ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ರೀಕಾಲ್ ವಿಟ್ನೆಸ್ಗೆ ಕರೆಯತಕ್ಕಂಥ ಅಧಿಕಾರ ನ್ಯಾಯಾಲಯಕ್ಕೆ ಮಾತ್ರ ಇದೆ ಬರ್ತಕ್ಕಂಥದ್ದು, ಪಕ್ಷಕಾರರಿಗೆ ಇಲ್ಲ ಎಂಬತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಂಶವನ್ನ ನಿರ್ದೇಶನವನ್ನ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ. ಒಂದು ವೇಳೆ ವಿಟ್ನೆಸಸ್ ಅನ್ನ ರೀಕಾಲ್ ಮಾಡ್ಬೇಕಂತಂದ್ರೆ ಸಾಕ್ಷಿಗಳನ್ನ ಮರು ವಿಚಾರಣೆ ಮಾಡಬೇಕು, ಪುನರ್ ಸಾಕ್ಷಿಗಳನ್ನು ಕರೆಸಿ ವಿಚಾರಿಸಬೇಕಂತಂದ್ರೆ ಅದು ಸ್ಪಷ್ಟವಾಗಿ ನ್ಯಾಯಾಲಯ ಹೇಳ್ತದೆ. ನ್ಯಾಯಾಲಯದ ದೃಷ್ಟಿಯಲ್ಲಿ ನ್ಯಾಯಾಲಯದ ಈ ಒಂದು ಯಾವುದೇ ಇಂಥ ಒಂದು ಪ್ರಕರಣದೊಳಗಡೆ ನ್ಯಾಯಾಲಯಕ್ಕೆ ಏನಾದರೂ ಸಂಶಯ ಉಂಟಾಗಿದೆ ಅಥವಾ ಸಾಕ್ಷಿಗಳನ್ನ ಕೇಳಿರ್ತಕ್ಕಂಥ ನ್ಯಾಯಾಲಯ ಅಸ್ಪಷ್ಟತೆ ಇದೆ, ಸಾಕ್ಷಿಗಳು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಕಂಡು ಬಂದಂತ ಸಂದರ್ಭದಲ್ಲಿ ಇಂಥ ಒಂದು ಸಂಶಯ ಮತ್ತು ಅಸ್ಪಷ್ಟತೆ ಸಾಕ್ಷಿಗಳು ಕಂಡು ಬಂದಿದೆ ಅಂತೇಳಿ ನ್ಯಾಯಾಲಯಕ್ಕೆ ಸಂಶಯ ಬರಬೇಕು. ಆ ರೀತಿ ಸಂಶಯ ಬಂದಂತ ಸಂದರ್ಭದಲ್ಲಿ ಮಾತ್ರ ಅಂತ ಒಂದು ಸಾಕ್ಷಿಗಳನ್ನ ಸ್ಪಷ್ಟಪಡಿಸಿಕೊಳ್ಳಲು, ಖಚಿತತೆಯನ್ನು ಪಡಿಸಿಕೊಳ್ಳಲು ಸೊ ರೀಕಾಲ್ ವಿಟ್ನೆಸಸ್ ಅನ್ನು ಕರೆಯತಕ್ಕಂಥದ್ದು, ಸಾಕ್ಷಿಗಳನ್ನು ಮರು ವಿಚಾರಣೆಗೆ ಕರೆಯತಕ್ಕಂಥ
ವಿವೇಚನಾ ಅಧಿಕಾರ ಅಂತೀವಿ, ಡಿಸ್ಕ್ರಿಷನರಿ ಪವರು ಮಾನ್ಯ ನ್ಯಾಯಾಲಯಕ್ಕಷ್ಟೇ ಇದೆ ಹೊರತು ಪಕ್ಷಕಾರರಿಗೆ ಇಲ್ಲ ಎಂಬತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನ ಅಂಶವನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಆದರೆ ಪಕ್ಷಕಾರರು ಇಂಥ ಒಂದು ಆರ್ಡರ್ 18 ರೂಲ್ 17 ಕೆಳಗಡೆ ಸಾಕ್ಷಿಗಳ ಮರು ವಿಚಾರಣೆಗಳಂತ ಹೇಳ್ಬಿಟ್ಟು ಹಾಕೊಂಡ್ಬಿಟ್ಟು ಆ ರೀತಿ ಸಾಕ್ಷಿಗಳನ್ನು ಕರೆಸಿಬಿಟ್ಟು ಪುನಃ ಮರು ವಿಚಾರಣೆ ಮಾಡಿಸುವಂತ ಸಂದರ್ಭದಲ್ಲಿ ಕಕ್ಷಿದಾರ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕಿರ್ಬೋದು, ಬಿಟ್ಟು ಹೋಗಿರ್ತಕ್ಕಂಥ ಸಾಕ್ಷಿಗಳನ್ನ ಮತ್ತೆ ಮಾಡಿಸ್ಲಿಕ್ಕತಕ್ಕಂಥದ್ದು, ಅಥವಾ ತಾವು ಮಾಡಿರ್ತಕ್ಕಂಥ ಮೊದಲು ಸಾಕ್ಷಿಗಳಲ್ಲಿ ಹೇಳಿರ್ತಕ್ಕಂಥ ಕೊರತೆಗಳನ್ನು ಮುಚ್ಚಿಕೊಳ್ಳಲು ಅಥವಾ ಸರಿಪಡಿಸಿಕೊಳ್ಳತಕ್ಕಂಥ ಅಂಶವನ್ನು ಇಟ್ಕೊಂಡು ಇಂಥ ಒಂದು ಆರ್ಡರ್ 18 ರೂಲ್ 17 ಅನ್ನ ದುರ್ಬಳಕೆ ಇರ್ಬೋದು ಅಥವಾ ಅದನ್ನ ಬಳಸಿಕೊಳ್ಳಲು ಅವಕಾಶವಿಲ್ಲ ಎಂಬತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನ ಅಂಶವನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಒಂದು ವೇಳೆ ಇಂಥ ಒಂದು ಸಾಕ್ಷಿ ಮರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಒಂದು ಸಾಕ್ಷಿದಾರನಿಗೆ PW1ಗೆ ರೀಕಾಲ್ ವಿಟ್ನೆಸ್ ಅಂತ ಕರೆಸ್ಬಿಟ್ಟು ಆ ರೀಕಾಲ್ ವಿಟ್ನೆಸಸ್ ಅನ್ನ ಏನು ತೆಲಂಗಾಣ ಹೈಕೋರ್ಟ್ ಪುರಸ್ಕಾರ ಮಾಡಿ ಆದೇಶವನ್ನು ಕೊಟ್ಟು ಮತ್ತೆ ಪಾರ್ಟಿ ಸವಾಲಿಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದೇನಿದೆ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಇಂಥ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮಾನ್ಯ ನ್ಯಾಯಾಲಯಕ್ಕಷ್ಟೇ ಇದೆ, ನ್ಯಾಯಾಧೀಶರಿಗಷ್ಟೇ ಇದೆ. ಆದರೆ ಯಾವುದೇ ವಿಧವಾದಂಥ ಪಕ್ಷಕಾರರಿಗೆ ಈ ಒಂದು ಅವಕಾಶವಿಲ್ಲ, ಪಾರ್ಟಿ ಸವಾಲು ಮಾಡ್ತಕ್ಕಂಥದ್ದು, ಕ್ರಾಸ್ ಎಕ್ಸಾಮ್ ಮಾಡ್ತಕ್ಕಂಥದ್ದು ಅವಕಾಶವಿಲ್ಲ ಎಂಬತಕ್ಕಂಥದ್ದನ್ನ ಅಂಶವನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ. ಸೊ ಇನ್ನೊಂದು ಅತಿ ಪ್ರಮುಖವಾದಂಥ ಅಂಶ ಅಂತಂದ್ರೆ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಪರ್ಮನೆಂಟ್ ಇಂಜಂಕ್ಷನ್ ಒಳಗಡೆ ಒಮ್ಮೆ ಸಾಕ್ಷಿಗಳನ್ನ ಕರೆಸ್ಬಿಟ್ಟು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅದು ವಾದಿಗಳಿರ್ಬೋದು ಮತ್ತು ಪ್ರತಿವಾದಿಗಳಿರ್ಬೋದು ವಿಚಾರಣೆ ನಡೆಸಿಬಿಟ್ಟು ಸಂಪೂರ್ಣ ವಿಚಾರಣೆ ಮುಗಿದು ಯಾವಾಗ ಮೊಕದ್ದಮೆ ಕೇಸು ಫೈನಲ್ ಆರ್ಗ್ಯುಮೆಂಟ್ ಸ್ಟೇಜಿಗೆ ಬರ್ತದೆ, ಅಂತಿಮವಾದಂಥ ವಾದದ ಅಂತ್ಯಕ್ಕೆ ತಲುಪ್ತದೆ, ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಪುನಃ PWD1 ಆಗಲಿ DWD ಆಗಲಿ ಅಥವಾ ಡಿಫೆಂಡೆಂಟ್ ಆಗಲಿ ಅಥವಾ ಪ್ಲೆಂಟಿಫ್ ಆಗಲಿ ಪುನಃ ಸಾಕ್ಷಿಗಳಿಗೆ ಮರು ವಿಚಾರಣೆಗೆ ಹಾಕಿಕೊಳ್ಳತಕ್ಕಂಥದ್ದಕ್ಕೆ ಯಾವುದೇ ವಿಧವಾದಂಥ ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಹಾಕಿಕೊಳ್ಳಿಕ್ಕೆ ಯಾವುದೇ ವಿಧವಾದಂಥ ಅವಕಾಶ ಇಲ್ಲ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನ ಅಂಶವನ್ನ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆರ್ಡರ್ 18 ರೂಲ್ 17 ಅನ್ನ ದುರ್ಬಳಕೆ ಮಾಡಿಕೊಳ್ಳತಕ್ಕಂಥದ್ದಾಗ್ಬೋದು ಅಥವಾ ಕೇಸನ್ನು ಡ್ರ್ಯಾಗ್ ಮಾಡ್ಲಿಕ್ಕೋಸ್ಕರ ಅಥವಾ ಕೇಸನ್ನ ಡಿಲೇ ಮಾಡ್ಲಿಕ್ಕೋಸ್ಕರ ಈ ಒಂದು ಆರ್ಡರ್ ಅನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶವಿಲ್ಲ. ಇಂಥ ಒಂದು ಆರ್ಡರ್ನ ಮೇಲೆ ವಿಟ್ನೆಸಸ್ ಅನ್ನ ರೀಕಾಲ್ ಕರಲಿಕ್ಕೆ ಈ ಆರ್ಡರ್ ಬಳಕೆ ಆಗಬಾರ್ದು ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಮಾನ್ಯ ನ್ಯಾಯಾಲಯ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ವಾದ ವಿವಾದಗಳು ನಡೆದ್ಬಿಟ್ಟು ಸಾಕ್ಷಿಗಳ ಸಂಪೂರ್ಣ ವಿಚಾರಣೆ ಆದಮೇಲೆ ವಿಶೇಷವಾಗಿ ಡಿಕ್ಲರೇಷನ್ ಅಂಡ್ ಪರ್ಮನೆಂಟ್ ಇಂಜಂಕ್ಷನ್ ಒಳಗಡೆ ಈ ದಾವೆ ಒಳಗಡೆ ವಾದಿಯವರು ಮತ್ತೆ ಅರ್ಜಿಯನ್ನು ಹಾಕೊಂಡ್ಬಿಟ್ಟು ಸಾಕ್ಷಿಗಳನ್ನು ಮರು ವಿಚಾರಣೆಗೆ ಕರೆಸ್ಕೊಂಡು ಸಾಕ್ಷಿಗಳನ್ನು ಮರು ವಿಚಾರಣೆ ಮಾಡಲಿಕ್ಕೆ ಆರ್ಡರ್ 18 ರೂಲ್ 17 ಅನ್ನ ಅಬ್ಯೂಸ್ ಮಾಡ್ಕೊಂಡಾಗುತ್ತೆ, ದುರುಪಯೋಗ ಮಾಡ್ಕೊಂಡಂಗಾಗುತ್ತೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ತೆಲಂಗಾಣ ಹೈಕೋರ್ಟು ಮಾಡಿರ್ತಕ್ಕಂಥ ಸಾಕ್ಷಿಗಳ ಮರು ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟು ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲಿಗೆ ಅವಕಾಶ ಮಾಡಿಕೊಟ್ಟು ಏನು ಆದೇಶವನ್ನು ಮಾಡಿತ್ತು ಆ ಒಂದು ತೆಲಂಗಾಣದ ಹೈಕೋರ್ಟಿನ ಆದೇಶವನ್ನು ಸ್ಪಷ್ಟವಾಗಿ ರದ್ದುಗೊಳಿಸಿದೆ. ಆ ಆದೇಶವನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟು ಈ ಒಂದು ಅವಕಾಶ ಇಲ್ಲ ಎಂಬತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಆರ್ಡರ್ CPC 1908 ಆರ್ಡರ್ 18 ರೂಲ್ 17 ಬಗ್ಗೆ ಇಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಲ್ಯಾಂಡ್ಮಾರ್ಕ್ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಪಕ್ಷಕಾರರು ಸಾರ್ವಜನಿಕರು ಎಲ್ಲರಿಗೂ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.